ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ. ತುಂಬ ಜನ ನನಗೆ ಫೋನ್ ಮಾಡಿದರು, ನನಗೆ ಈ ಸಮಸ್ಯೆ ಇದೆ, ಒಂದು ಪ್ರಸಾದ ಕೇಳ್ರಿ ಬಾಬಾರವ್ರ ಹತ್ರ, ಹೂವಿನ ಪ್ರಸಾದ ಅಂತೇಳಿ ತುಂಬ ಜನ ನನಗೆ ಕರೆ ಮಾಡಿದರು ಸ್ನೇಹಿತರೆ. ಅದರಲ್ಲಿ ಕೆಲವರ ಸಮಸ್ಯೆಗೆ ನಾನು ಪರಿಹಾರ ಕೇಳಿದ್ದೆ ಇವತ್ತು ಬಗ್ಗೆ. ಅದರಲ್ಲಿ ವಿಮಲಾಕ್ಷಿ ಅನ್ನೋರು ಕೂಡ ಒಂದು ಪರಿಹಾರ ಕೇಳಿದರು ಸ್ನೇಹಿತರೆ. ಅಂದರೆ ಅವರು ಬಾಬಾರವರನ್ನು ಯಾವ ರೀತಿ ನಂಬ್ತಾ ಇದ್ದಾರೆ, ಯಾವ ವಯಸ್ಸಿನಿಂದ ನಂಬ್ತಾ ಇದ್ದಾರೆ ಅಂದರೆ ಅವರಿಗೊಂದು 15 ವರ್ಷ ಇತ್ತಂತೆ. ಆ ವಯಸ್ಸಿನಿಂದ ಕೂಡ ಅವರು ಬಾಬಾರವರನ್ನು ನಂಬ್ತಾನೇ ಬಂದಿದ್ದಾರೆ. ಬಾಬಾರವರು ಕೂಡ ಅಷ್ಟೇ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ಭರವಸೆಗಳನ್ನು ಮೂಡಿಸಿದ್ದಾರೆ. ಅದೇ ರೀತಿ ಯಾರ ಎದುರಿಗೂ ಕೈ ಚಾಚದೆ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ಏನಾದರೂ ಬೇಕಪ್ಪ ಬಾಬಾ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಿದ್ದ ಹಾಗೇ ಅವರಿಗೆ ಎಲ್ಲ ಸಿಗ್ತಿತ್ತಂತೆ. ಅಷ್ಟರ ಮಟ್ಟಿಗೆ ಬಾಬಾರವರು ಅವರನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾ ಇದ್ರು. ಹೀಗೆ ಮಗನಿಗೆ ಒಂದು ಗಾಡಿ ಕೊಡಿಸೋಣ, ಅವನಿಗೆ ಒಂದು ಉದ್ಯೋಗಕ್ಕಾಗತ್ತೆ ಅಂತ ಹೇಳಿ ಒಂದು ಟೆಂಪೋನೋ ಏನೋ ಅಂತ ಹೇಳ್ದಂಗೆ ಆಯಿತು. ಆ ಗಾಡಿ ಕೊಡಿಸಿದ್ರಂತೆ. ಅದು ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿಬಿಡ್ತಂತೆ. ಗಾಡಿ ಯಾವ ರೀತಿ ಆಕ್ಸಿಡೆಂಟ್ ಆಗಿತ್ತು ಅಂದರೆ ಅವ್ರ ಮಗ ಬದುಕಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿದ್ದವರೆಲ್ಲ ಹೇಳಿದ್ರಂತೆ ಡ್ರೈವರ್ ಅಂತೂ ಸ್ಪಾಟಾಗಿ ಡೆತ್ ಆಗಿರ್ಬೋದು, ಯಾಕಂದರೆ ಅಷ್ಟು ಭೀಕರವಾದ ಆಕ್ಸಿಡೆಂಟ್ ಇದು ಅಂತೇಳಿ ಎಲ್ಲರೂ ಅಲ್ಲಿ ಮಾತಾಡ್ಕೊಳ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಗಾಡಿ ಹಾಳಾಗಿತ್ತಂತೆ ಸ್ನೇಹಿತರೆ. ಎಲ್ಲರೂ ಡ್ರೈವರ್ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಮಾತಾಡ್ಕೊಳ್ಬೇಕಾದ್ರೆ ಅವರಮ್ಮ ಹೋದಾಗ ಮಗ ಅಂತ ಹೇಳಿ ಅವ್ರಮ್ಮ ಕೂಗಿದಾಗ ಅವ್ರ ಮಗ ಗಾಡಿಯಿಂದ ಹೊರಗೆ ಬಂದಾನೆ. ಅಮ್ಮ ನನಗೇನು ತೊಂದರೆ ಆಗಿಲ್ಲಮ್ಮ, ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿದ್ದಂತೆ. ಅಂದರೆ ಅವ್ರ ಮಗನ ಕೈ ಮೇಲೆ ಒಂದು ಸಣ್ಣ ಗೀರ್ ಸತ ಬಿದ್ದಿರಲಿಲ್ಲಂತೆ. ಅಷ್ಟರ ಮಟ್ಟಿಗೆ ಅವನು ಪಾರಾಗಿದ್ದಂತೆ ಸ್ನೇಹಿತರೆ. ಅಲ್ಲಿದ್ದವರೇ ಆಶ್ಚರ್ಯಪಟ್ಬಿಟ್ರಂತೆ. ಅಮ್ಮ ಅದು ಯಾವ ದೇವ್ರನ್ನ ಪೂಜಿಸ್ತೀಯಮ್ಮ ತಾಯಿ ನೀನು, ಇಷ್ಟರ ಮಟ್ಟಿಗೆ ಆಕ್ಸಿಡೆಂಟ್ ಆಗಿದೆ, ನಿನ್ನ ಮಗನಿಗೆ ನೋಡಿದರೆ ಒಂದು ಸಣ್ಣ ಸೂಜಿ ಚುಚ್ಚದಷ್ಟು ಗಾಯ ಆಗಿಲ್ಲಲ್ಲಮ್ಮ ಅಂತ ಹೇಳಿ. ಎಷ್ಟು ಪುಣ್ಯ ಮಾಡಿದ್ದೀರಾ, ಯಾವ ದೇವ್ರನ್ನ ಆರಾಧನೆ ಮಾಡ್ತೀರಾ, ನಿಮ್ಮ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಫಲ ಕೊಟ್ಟಿದೆ ನಿಮ್ಮ ಮಗನ ಮೇಲೆ ಅಂಥೇಳಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ರಂತೆ. ಗಾಡಿ ಹೋದ್ರೂ ಹೋಯ್ತು ಬಿಡಮ್ಮ, ಇನ್ನೊಂದು ಗಾಡಿ ತೊಗೊಳ್ಬೋದು, ಆದರೆ ನಿಮ್ಮ ಮಗ ಯಾವ ರೀತಿ ಸಮಸ್ಯೆ ಇಲ್ಲದೆ ಪಾರಾಗಿದ್ದಾನಲ್ಲ ಅದೇ ನಿಮ್ಮ ಅದೃಷ್ಟ. ಯಾವ ದೇವರನ್ನ ಪೂಜಿಸಿ ಈ ಪುಣ್ಯವನ್ನು ಗಳಿಸಿ, ಯಾವ ದೇವರನ್ನು ಪೂಜಿಸಿದ್ದಕ್ಕೆ ಈ ಒಂದು ಒಳ್ಳೆಯ ಯಾವ ದೇವರನ್ನು ಪೂಜಿಸಿ ಈ ರೀತಿ ಫಲ ಪಡೆದಿದ್ದೀರೇನೋ ನೀವು, ತುಂಬ ಅದೃಷ್ಟವಂತರು ಅಂತೇಳಿ ಅಲ್ಲಿ ಇದ್ದವರೆಲ್ಲ ಮಾತಾಡ್ತಾ ಇದ್ರಂತೆ ಸ್ನೇಹಿತರೆ. ಅಷ್ಟರ ಮಟ್ಟಿಗೆ ಇವರು ಬಾಬಾರವರನ್ನು ನಂಬಿದ್ದಾರೆ. ಅದೇ ರೀತಿ ಬಾಬಾರವರು ಕೂಡ ಇವರನ್ನು ಅನುಗ್ರಹಿಸಿ ಆಶೀರ್ವದಿಸಿದ್ದಾರೆ ಸ್ನೇಹಿತರೆ. ಈ ಗಾಡಿ ವಿಚಾರವಾಗಿ ಇವರು ಇವತ್ತೊಂದು ಪ್ರಸಾದವನ್ನು ಕೇಳ್ರಿ, ಗಾಡಿ ಕಂತು 4 ಬ್ಯಾಲೆನ್ಸ್ ಆಗಿಬಿಟ್ಟಿದೆ. ಅದೇ ವಿಚಾರವಾಗಿ ಇವರು ಗಾಡಿನ ನಾವು ಇಟ್ಕೊಳ್ಳೋದು, ಬೇರೆ ಯಾರಿಗಾದರೂ ಕೊಡೋದು ಅಂತ ಕೇಳಕ್ಕೆ ಹೇಳಿದರು ಪ್ರಸಾದವನ್ನು. ಹಾಗೆ ಅವ್ರ ಪಾಪ ಎಷ್ಟು ಮುತುವರ್ಜಿ ವಹಿಸಿದ್ರು ಅಂದರೆ ಆಕ್ಸಿಡೆಂಟ್ ಗಾಡಿನ ಇನ್ನೊಬ್ಬರು ತೊಗೊಳಕ್ಕೆ ಹೆದರ್ತಾರೆ. ಹಾಗೆ ಅವರಿಗೂ ಕೂಡ ಒಳ್ಳೇದಾಗಬೇಕಲ್ವ. ಯಾರೇ ಯಾವುದೋ ಒಂದು ವಸ್ತುನ ಖರೀದಿ ಮಾಡ್ತಾರೆ ಅಂದರೆ ಒಳ್ಳೇದಾಗಲಿ ಅನ್ನೋ ಉದ್ದೇಶ ಇಟ್ಕೊಂಡೇ ಖರೀದಿ ಮಾಡಿರ್ತಾರಲ್ಲ. ನಮಗೂ ಒಳ್ಳೇದಾಗಬೇಕು, ತಗೊಂಡವರಿಗೂ ಒಳ್ಳೇದಾಗಬೇಕು. ಆ ರೀತಿ ಒಂದು ಒಳ್ಳೆಯ ರೀತಿಯಲ್ಲಿ ಬಾಬಾ ಆಶೀರ್ವಾದ ಮಾಡಲಿಕ್ಕೆ ಒಂದು ಪ್ರಸಾದ ಕೇಳ್ರಿ ಅಂತ ಕೇಳಿದರು. ಖಂಡಿತವಾಗಿಯೂ ಬಲಗಡೆಯಿಂದ ಬಾಬಾರವರು ಆಶೀರ್ವಾದ ಮಾಡಿದ್ದಾರೆ. ಯಾವ ರೀತಿ ಅದಕ್ಕೆ ಪರಿಹಾರ ಕೊಡ್ತಾರೋ ಅದು ಬಾಬಾರವರಿಗೆ ಬಿಟ್ಟಿದ್ದು ಸ್ನೇಹಿತರೆ. ಪ್ರಸಾದ ಅಂತೂ ಅವರು ಹೂವಿನ ಪ್ರಸಾದ ಅಂತೂ ಕೇಳಲಿಕ್ಕೆ ಹೇಳಿದರು. ಅದೇ ಪ್ರಕಾರ ನಾನು ಪ್ರಸಾದವನ್ನು ಕೇಳಿದಾಗ ಬಲಗಡೆಯಿಂದ ಅವರಿಗೆ ಹೂವಿನ ಪ್ರಸಾದವಾಗಿದೆ. ಹಾಗೆ ಅವ್ರ ಜೀವನದಲ್ಲಿ ಅವರು ತುಂಬ ಚೆನ್ನಾಗಿದ್ದರಂತೆ. ಯಾವಾಗ ಈ ಗಾಡಿ ಆಕ್ಸಿಡೆಂಟ್ ಆಯ್ತಲ್ಲ ಅವತ್ತಿನಿಂದ ಅವರಿಗೆ ಸಮಸ್ಯೆ ಕಾಡಲಿಕ್ಕೆ ಶುರುವಾಗಿದೆ ಸ್ನೇಹಿತರೆ. ನಾನು ಎಷ್ಟೋ ಸರಿ ಹೇಳಿದ್ದೀನಿ, ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಎಡುವುದಾಗ ಇಲ್ಲ ಬಿದ್ದರೆ ಆ ಜಾಗದಲ್ಲಿರುವ ನಕಾರಾತ್ಮಕತೆ ನಮ್ಮನ್ನು ಆವರಿಸುತ್ತೆ. ಆಗ ಕೂಡ ನಮ್ಮ ಜೀವನದಲ್ಲಿ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತೀವಿ. ಯಾಕಂದರೆ ಆ ಜಾಗದಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂದರೆ ಅಲ್ಲಿ ಏನೋ ಒಂದು ನಕಾರಾತ್ಮಕತೆ ಇದ್ದಿದ್ದರಿಂದನೇ ಒಂದು ನಕಾರಾತ್ಮಕ ದೃಷ್ಟಿಗೆ ಬಲಿಯಾಗಿರ್ತೀವಿ ಸ್ನೇಹಿತರೆ. ಹಾಗಾಗಿ ನಾವು ಎಲ್ಲೇ ರಸ್ತೆಯಲ್ಲಿ ಹೋಗಬೇಕಾದ್ರೂ ಎಡುವುದಾಗ ಬಿದ್ದಾಗ ನಾವು ತಕ್ಷಣವೇ ಆ ಜಾಗದಲ್ಲಿ 3 ಸಾರಿ ತೂ ಅಂತ ಉಗುಳಬೇಕು ಅಂತ ಹೇಳೋದು ಸ್ನೇಹಿತರೆ. ಕೆಲವರು ಇದನ್ನು ಅಯ್ಯೋ ಇದೇನು ಮೂಢನಂಬಿಕೆ ಅಂತ ಅನ್ಬೋದು ಸ್ನೇಹಿತರೆ. ಖಂಡಿತ ಇದು ಮೂಢನಂಬಿಕೆ ಅಲ್ಲ. ನಾವು ಬಿದ್ದ ಜಾಗದಲ್ಲಿ ನಕಾರಾತ್ಮಕತೆ ಇರುತ್ತೆ. ಆಗ ಏನದು ಆವರಿಸ್ತು ಅಂದರೆ ನಮ್ಗೆ ಯಾವುದೇ ರೀತಿ ಕಾಯಿಲೆ ಇರಲ್ಲ, ಆದರೂ ಕೂಡ ನಾವು ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾನೇ ಇರ್ತೀವಿ. ಈ ರೀತಿ ನಮ್ಮನ್ನು ಆವರಿಸಿರುತ್ತಲ್ಲ ಒಳನೋವು, ಅದು ಯಾರಿಗೂ ಅರ್ಥ ಆಗಲ್ಲ ಸ್ನೇಹಿತರೆ. ಹಾಗಾಗಿ ಈ ರೀತಿ ಸಣ್ಣ ಪರಿಹಾರವನ್ನು ಮಾಡಿಕೊಡ್ರಿ. ಹಾಗೆ ಈ ವಿಮಲಾಕ್ಷಿ ಅವರಿಗೆ ಬಾಬಾರವರು ತುಂಬ ಸರಿ ಕನಸಲ್ಲಿ ಬಂದಿದ್ದಾರಂತೆ. ಹಾಗೆ ಅವ್ರ ಮನೆ ಎದುರಿಗೆ ಬಂದು ಒಂದು ಕಂಬಕ್ಕೆ ಹೊರಗೆ ನಿಂತಿರೋ ಹಾಗೆ ಅವರಿಗೆ ಕನಸಲ್ಲಿ ದರ್ಶನ ಕೊಟ್ಟಿದ್ದರಂತೆ. ಆ ಸತ್ಯ ಸ್ವರೂಪವನ್ನು ಅವರು ನೋಡಿದ್ದಾರೆ ಬಾಬಾರವ್ರದ್ದು. ಹಾಗಾಗಿ ಅವರು ದಿನನಿತ್ಯ ಬಾಬಾರವರ ಪೂಜೆ ಮಾಡಿದ ತಕ್ಷಣವೇ ಆ ಜಾಗಕ್ಕೆ ಹೋಗಿ ನಿಂತ್ಕೊಂಡು ಬಾಬಾರವರನ್ನು ಸ್ಮರಿಸ್ಕೊಳ್ತಾರಂತೆ ಸ್ನೇಹಿತರೆ. ಅಂದರೆ ಅಷ್ಟು ಸ್ಪಷ್ಟವಾಗಿ ಅವರು ಬಾಬಾರವರನ್ನು ನೋಡಿದ್ದಾರೆ ಅಲ್ಲಿ. ಹಾಗಾಗಿ ಅವರಿಗೆ ಅಲ್ಲಿ ಬಾಬಾ ಇದ್ದಾರೆ, ಇದೇ ಜಾಗದಲ್ಲಿ ನನ್ನ ಬಾಬಾ ನಿಂತಿದ್ರು ಅನ್ನೋದು ಅದೇ ಜಾಗಕ್ಕೆ ಹೋಗಿ ಬಾಬಾರವರನ್ನು ಸ್ಮರಣೆ ಮಾಡ್ಕೊಳ್ತಾರಂತೆ ಸ್ನೇಹಿತರೆ. ಎಲ್ಲವೂ ಇಲ್ಲಿ ಅವರವರ ನಂಬಿಕೆಯ ಆಧಾರದ ಮೇಲೆ ನಂಬಿಕೆ ಯಾವ ರೀತಿ ಇರುತ್ತೋ ಅದಕ್ಕೆ ತಕ್ಕ ಫಲಗಳು ನಮಗೆ ಸಿಗ್ತವೆ. ಹಾಗೆ ಇವತ್ತು ತುಂಬ ಜನ ಪ್ರಸಾದ ಕೇಳಿದರು. ಅವರೆಲ್ಲರಿಗೂ ನಾನು ಹೂವಿನ ಪ್ರಸಾದವನ್ನು ಕೇಳಿದೆ. ಬಾಬಾರವರು ಆಶೀರ್ವಾದ ಮಾಡಿದ್ದಾರೆ. ಕೆಲವರಿಗೆ ಎಡಗಡೆಯಿಂದ ಪ್ರಸಾದ ಕೊಟ್ಟು ನೀವು ಹೋಗ್ತಾ ಇರೋ ದಾರಿ ಸರಿ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ಅದನ್ನು ಕೂಡ ನಾನು ಅವರಿಗೆ ಹೇಳಿದ್ದೀನಿ ಫೋನ್ ಮಾಡಿ.
ಹಾಗೆ ಕೆಲವರಿಗೆ ನೀನು ಅದೇ ದಾರಿಯಲ್ಲಿ ಮುಂದುವರಿ, ಒಳ್ಳೇದಾಗತ್ತೆ ಅಂತ ಕೂಡ, ಯಾವ ದಾರಿಯಲ್ಲಿ ಹೋಗ್ತಾ ಇದೆಯಾ, ಏನನ್ನು ಬಯಸ್ತಾ ಇದೆಯಲ್ಲ ಅದು ನಿಂಗೆ ಸಿಗುತ್ತೆ, ಒಳ್ಳೇದಿದೆ ಅದೇ ದಾರಿಯಲ್ಲಿ ಮುಂದುವರಿ ಅಂತ ಕೂಡ ಆಶೀರ್ವಾದ ಮಾಡಿದ್ದಾರೆ ಸ್ನೇಹಿತರೆ. ಬಾಬಾರವರ ಮೇಲಿನ ಒಂದು ಹೂವು ಪ್ರಸಾದವಾಗಿ ಬೀಳೋದೇ ಹೆಚ್ಚು, ಅದರಲ್ಲೂ ಬಲಗಡೆ ಎಡಗಡೆ ಅಂತ ಏನಿಲ್ಲ. ಆದರೂ ಕೂಡ ನಮ್ಮ ಅನುಮಾನಕ್ಕೆ ನಾವು ಯಾಕಪ್ಪ ಬಲಗಡೆ ಎಡಗಡೆ ಅಂತ ಕೇಳೋದು ಅಂದರೆ, ನಮಗೆ ಎರಡು ದಾರಿಗಳು ಎದುರಾಗಿರ್ತವೆ, ಒಂದು ಈ ಕಡೆ ದಾರಿ, ಒಂದು ಆ ಕಡೆ ದಾರಿ. ಆವಾಗ ನಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ನಾವು ಗುರುವಿನ ಮೊರೆಗೆ ಹೋದಾಗ ಅವರು ಇದೇ ದಾರಿಯಲ್ಲಿ ಹೋಗು ಅಂತೇಳಿ ನಮಗೊಂದು ಒಳ್ಳೆಯ ನಿಖರವಾದ ದಾರಿಯನ್ನು ತೋರಿಸ್ತಾರೆ. ಹಾಗಾಗಿ ನಾವು ಬಲಗಡೆ ಎಡಗಡೆ ಅಂತ ಪ್ರಸಾದ ಕೇಳೋದು ಸ್ನೇಹಿತರೆ. ಅದೇ ನಾವು ಒಳ್ಳೇದಾಗಲಿ ಅಂತ ಹೇಳಿ ಬಾಬಾರ ಹತ್ರ ನಿಂತು ಯಾವುದೇ ರೀತಿ ಮನಸ್ಸಲ್ಲಿ ಇಚ್ಛೆ ಇಲ್ಲದೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ ಪ್ರಸಾದ ಕೇಳಿದಾಗ ಎಡಗಡೆನಾರ ಆಗಲಿ ಬಲಗಡೆನಾರ ಆಗಲಿ ಅವ್ರ ಮೈಯಿಂದ ಎಲ್ಲಿಂದನಾರ ಹೂ ಬೀಳಲಿ, ಅದು ಪ್ರಸಾದವಾಗಿ ಇರುತ್ತೆ, ಆಶೀರ್ವಾದವಾಗಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಕೇಳಿದಾಗ ನಮ್ಮ ಮನಸ್ಸಲ್ಲಿ ಒಂದು ದೃಢತೆ ಮೂಡುತ್ತೆ. ನಾವು ಯಾವ ತೀರ್ಮಾನ ತಗೊಳ್ಬೇಕು, ಯಾವ ತೀರ್ಮಾನದಿಂದ ಹಿಂಸರಿಬೇಕು ಅಂತ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಬಾಬಾರವರ ದಯೆ ಕರುಣೆ ಅಪಾರ ಸ್ನೇಹಿತರೆ. ಭೀಕರ ಆಕ್ಸಿಡೆಂಟ್ ಆಗಿದೆ, ಹಾಗಂಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಅಂದರೆ ಆ ತಾಯಿಯ ಪ್ರಾರ್ಥನೆಗೆ ಶಕ್ತಿ ಇದೆ ಸ್ನೇಹಿತರೆ. ಅಂದರೆ ಅವರು 15 ವರ್ಷ ಹುಡುಗಿ ಆದಾಗಿನಿಂದ ಬಾಬಾರವರನ್ನು ಅತ್ಯಧಿಕವಾಗಿ ನಂಬ್ತಾರಂತೆ. ಅವ್ರ ಜೀವನದಲ್ಲಿ ಬಾಬಾ ಇಲ್ಲ ಅಂದರೆ ಏನೂ ಇಲ್ಲಂತೆ, ಅವ್ರ ಉಸಿರೇ ಬಾಬಾರವರು. ಅಂದರೆ ನನ್ನ ಪ್ರಾಣ ಹೋಯಿತು ಅಂದರೆ ಸೀದಾ ಅವರಲ್ಲೇ ಅರ್ಪಣೆ ಆಗುತ್ತೆ, ಅಷ್ಟರ ಮಟ್ಟಿಗೆ ನಾನು ಬಾಬಾರವರನ್ನು ನಂಬಿದ್ದೀನಿ. ಅದೇ ಪ್ರಕಾರ ನನ್ನ ಜೀವನದಲ್ಲಿ ಬಹಳ ಅಂದರೆ ಬಹಳ ಒಳ್ಳೆಯದಾಗಿದೆ. ಈ ಗಾಡಿ ತಗೊಂಡಾಗಿಂದನೇ ನಮಗೆ ಸಮಸ್ಯೆ ಆಗಿತ್ತು, ಅದಕ್ಕೆ ಪ್ರಸಾದದ ರೂಪದಲ್ಲಿ ಪರಿಹಾರವನ್ನು ಕೇಳಲಿಕ್ಕೆ ಹೇಳಿದರು ಸ್ನೇಹಿತರೆ. ಅದೇ ರೀತಿ ನಾನು ಕೇಳಿದ್ದೀನಿ. ಬಾಬಾರವರು ಆ ಗಾಡಿಯ ಒಂದು ಸಮಸ್ಯೆಗೆ ಪರಿಹಾರ ಕೊಟ್ಟೇ ಕೊಡ್ತೀನಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಯಾವ ರೀತಿ ಪರಿಹಾರ ಕೊಡ್ತಾರೋ ಅದು ಬಾಬಾರವರಿಗೆ ಬಿಟ್ಟಿದ್ದು ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಅದನ್ನು ನಾವು ನೋಡಬೇಕಾಗತ್ತೆ. ಆಗ ಅವರೇ ನನಗೆ ಫೋನ್ ಮಾಡ್ತಾರೆ, ಈ ರೀತಿ ಆಯಿತು, ಒಳ್ಳೇದಾಯಿತು, ನೀವು ಹೇಳಿದ ಹಾಗೆ ಆಯಿತು ಅಂತ ಹೇಳ್ತಾರಲ್ಲ, ಅದನ್ನು ಮತ್ತೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ನಾಳೆ ಅಕ್ಷಯ ತೃತೀಯ ಇದೆ. ನಾನು ಅಕ್ಷಯ ತೃತೀಯ ವಿಡಿಯೋನೂ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ಈ ಬಂಗಾರ ತಗೊಳಕ್ಕಾಗಿಲ್ಲ ಅಂತ ಹೇಳಿ ಯಾವುದೇ ರೀತಿ ವ್ಯಥೆ ಪಡ್ಕೊಳ್ಬೇಡ್ರಿ. ಯಾಕಂದರೆ ಅಕ್ಷಯ ತೃತೀಯದ ದಿನ ಬಂಗಾರ ಖರೀದಿ ಮಾಡಬೇಕು ಅಂತ ಯಾವ ಶಾಸ್ತ್ರದಲ್ಲೂ ಇಲ್ಲ. ಅದೇ ಬಂಗಾರವನ್ನು ದಾನ ಮಾಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿದೆ ಸ್ನೇಹಿತರೆ. ಬಂಗಾರ ಖರೀದಿ ಮಾಡಿದರೆ ಒಳ್ಳೆಯದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಆದರೆ, ಬಂಗಾರ ದಾನ ಮಾಡಿದರೂ ಅತ್ಯಧಿಕವಾದ ಫಲ ಸಿಗುತ್ತೆ ಅನ್ನೋದಿದೆಯಲ್ಲ, ಪುಣ್ಯ ಸಿಗುತ್ತೆ. ನಾವೇನನ್ನು ದಾನ ಮಾಡ್ತೀವೋ ಅದು ನಮಗೆ 1000 ಪಟ್ಟು ಸಿಗುತ್ತೆ, ಅಕ್ಷಯವಾಗುತ್ತೆ ಅನ್ನೋದಿದೆ. ಹಾಗಾದರೆ ಬಂಗಾರ ದಾನ ಮಾಡ್ತೀರಾ? ಹಾಗಾಗಿ ಬಂಗಾರ ಖರೀದಿ ಮಾಡಲೇಬೇಕು ಅಂತ ಏನಿಲ್ಲ. ಬಂಗಾರಕ್ಕೆ ಸಮಾನವಾದ ಕೆಲವು ವಸ್ತುಗಳನ್ನು ಖರೀದಿ ಮಾಡಿರಿ ಅಂತ ಹೇಳಿದ್ದೀನಿ ಸ್ನೇಹಿತರೆ. ಅದರಲ್ಲಿ ಕೆಲವರು ಕೇಳಿದ್ದಾರೆ, ಯಾವ ವಸ್ತು ಅವು 5 ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅದಕ್ಕೆ ಇಲ್ಲಿ ಇನ್ನೊಂದು ಸರಿ ಹೇಳ್ತೀನಿ, ತೆಂಗಿನಕಾಯಿ ತರ್ರಿ. ತೆಂಗಿನಕಾಯಿ, ಅರಿಶಿನ, ಕುಂಕುಮ, ಹೂವು, ಬಳೆ, ಕಲ್ಲುಪ್ಪು, ಅರಿಶಿನದ ಕೊಂಬು, ಈ ರೀತಿಯ ಸರಳ ವಸ್ತುಗಳನ್ನು ತಂದು ನೀವು ಅಕ್ಷಯ ತೃತೀಯವನ್ನು ಆಚರಿಸ್ಬೋದು. ಹಾಗೆ ಮಾವಿನ ಎಲೆಯ ತೋರಣವನ್ನು ಕಟ್ಟಿರಿ. ಬೆಳಗಿನ ಬೇಗನೆ ಎದ್ದು ಪೂಜೆ ಮಾಡಿರಿ. ಮನೇಲಿ ಏನಾದರೂ ಸಿಹಿಯನ್ನು ಮಾಡಿ ಕುಟುಂಬ ಸಮೇತರಾಗಿ ಪೂಜೆಯನ್ನು ಮಾಡಿ ದೇವರಿಗೆ ನಮಸ್ಕಾರ ಮಾಡಿ ಸಂತೋಷದಿಂದ ಆ ಸಿಹಿಯನ್ನು ತಿಂದು ಒಳ್ಳೆಯ ರೀತಿಯಲ್ಲಿ ಅಕ್ಷಯ ತೃತೀಯವನ್ನು ಆಚರಿಸಿರಿ. ಇದೇ ನಿಮಗೆ ಅಕ್ಷಯವಾಗ್ತಾ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಸುಖ, ಶಾಂತಿ, ನೆಮ್ಮದಿ, ಮನೆಯಲ್ಲಿ ಒಂದು ಸಮಾಧಾನ ಇದ್ದರೆ ಅದು ಅಕ್ಷಯವಾಗ್ತಾ ಹೋದರೆ ಸಾಕು, ಸಂಪತ್ತು ತನ್ನಿಂದ ತಾನೇ ಬರುತ್ತೆ ಸ್ನೇಹಿತರೆ. ಮಹಾಲಕ್ಷ್ಮಿ ಇಂಥ ಮನೆಯಲ್ಲೇ ನೆಲೆಸೋದು, ಮನೆಯಲ್ಲೇ ಮಹಾಲಕ್ಷ್ಮೀ ನಾರಾಯಣರು ಇಂಥ ಮನೆಯಲ್ಲೇ ವಾಸವಾಗಿರೋದು ಸ್ನೇಹಿತರೆ. ಹಾಗಾಗಿ ಈಗ ನಾವೆಲ್ಲರೂ ಗುರುವಿನ ಮೊರೆ ಹೋಗಿದ್ದೀವಿ ಅಂದರೆ ಈಗ ನಮ್ಮಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗಿವೆ, ಜ್ಞಾನೋದಯ ಉಂಟಾಗಿದೆ, ಸಮಾಧಾನದಿಂದ ಇದೆ ಈಗ ನಮ್ಮ ಮನಸ್ಸು ಅಂದಾಗ. ಅಂದರೆ ಅದು ಗುರುವಿನ ಅನುಗ್ರಹ ಆಶೀರ್ವಾದದಿಂದನೇ ಸಾಧ್ಯವಾಗಿರೋದು ಸ್ನೇಹಿತರೆ. ಹಾಗಾಗಿ ಅಕ್ಷಯ ತೃತೀಯವನ್ನು ಎಲ್ಲರೂ ಒಳ್ಳೆಯ ರೀತಿಯಲ್ಲಿ ಸರಳವಾಗಿ ಆಚರಿಸ್ಕೊಳ್ರಿ. ಈ ಅಕ್ಷಯ ತೃತೀಯ ದಿನ ನೀವು ನಿಮ್ಮ ಮನೆಗೆ ತುಳಸಿ ಗಿಡವನ್ನು ತಂದು ನಡ್ರಿ ಸ್ನೇಹಿತರೆ. ಇದರಿಂದ ವಿಶೇಷ ಫಲ ಸಿಗುತ್ತೆ. ಹಾಗೆ ನಿಮ್ಗೆ ಇನ್ನೂ ಸಾಧ್ಯ ಆದರೆ ಯಾವುದಾದ್ರೂ ಕಾಡಲ್ಲಾಗಿರ್ಬೋದು, ಯಾವುದಾದ್ರೂ ಪಾರ್ಕಲ್ಲಾಗಿರ್ಬೋದು, ಹೋಗಿ ಒಂದು ಗಿಡವನ್ನು ನೆಟ್ಟು ಬನ್ನಿರಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಒಳ್ಳೆಯ ಅಭಿವೃದ್ಧಿ ಆಗುತ್ತೆ, ಶ್ರೇಯಸ್ಸು ಸಿಗುತ್ತೆ, ನಿಮ್ಮ ಕುಟುಂಬ ಉದ್ಧಾರವಾಗುತ್ತೆ, ಹಾಗೆ ನಿಮ್ಮ ವಂಶ ಕೂಡ ಉದ್ಧಾರ ಆಗುತ್ತೆ ಸ್ನೇಹಿತರೆ. ಈ ಸರಳ ಪರಿಹಾರವನ್ನು ಮಾಡಿಕೊಡ್ರಿ. ಹಾಗೆ ದಾನವನ್ನು ಮಾಡಬೇಕು. ಈ ದಿನ ದಾನಕ್ಕೆ ಅತ್ಯಂತ ಶ್ರೇಷ್ಠ ಫಲ ಇದೆ ಸ್ನೇಹಿತರೆ. ಗಂಧದ ದಾನ ಮಾಡಿದರೆ ಯಾವುದೇ ರೀತಿ ಅಪಮೃತ್ಯು ಆಗೋದಿಲ್ಲ. ಹಾಗೆ ನೀರಿನ ದಾನ ಮಾಡಿದರೂ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು, ಯಾವುದೇ ರೀತಿ ಅಪಮೃತ್ಯು ಆಗೋದಿಲ್ಲ. ಹಾಗೆ ಯಾವುದೇ ರೀತಿ ಅನಾಹುತಗಳು ಸಂಭವಿಸೋದಿಲ್ಲ. ಹಾಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ. ನೀರನ್ನು ಕುಡಿಲಿಕ್ಕೆ ಅಂತಲೇ ಮನೆಯಲ್ಲಿ ಮಡಿಕೆ ಹಿಡ್ಕೊಂಡಿರ್ತಾರಲ್ಲ, ಆ ರೀತಿ ಒಂದು ಮಡಿಕೆ ತೊಗೊಂಡು ಅದರಲ್ಲಿ ನೀರು ತುಂಬಿಸಿ ಅದನ್ನು ಯಾರಿಗಾದರೂ ಅವಶ್ಯಕತೆ ಇದ್ದವರಿಗೆ ದಾನ ಮಾಡಿದರೆ, ಆ ರೀತಿ ತಗೊಳ್ಳೋರು ಯಾರೂ ಇಲ್ಲ ಅಂದರೆ ನೀರಿನ ಬಾಟ್ಲುಗಳನ್ನಾದರೂ ಈ ದಿನ ನೀವು ನಾಳೆಯ ದಿನ ದಾನ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಶ್ರೇಷ್ಠ ಫಲ ಸಿಗುತ್ತೆ. ನಾವು ಇವತ್ತು ಪೂಜೆ ಮಾಡಿದ್ವಿ, ನಾಳೆ ನಮಗೆ ಅದರ ಫಲ ಬೇಕು ಅಂದರೆ ತಪ್ಪಾಗುತ್ತೆ ಸ್ನೇಹಿತರೆ. ಯಾಕಂದರೆ ಗುಡಿಸಿದ್ರೆ ತಾನೇ ಮನೆ ಸ್ವಚ್ಛವಾಗಿರೋದು. ಹಾಗಾಗಿ ಮೊದಲು ನಮ್ಮ ಮನೆಯಲ್ಲಿರೋ ನಮ್ಮ ಮನಸ್ಸಲ್ಲಿರೋ ನಕಾರಾತ್ಮಕತೆಯನ್ನು ದೂರ ಮಾಡ್ಕೊಳ್ಬೇಕು, ಅನುಮಾನ ಸಂದೇಹಗಳನ್ನು ದೂರ ಮಾಡಬೇಕು. ನಿಖರವಾಗಿ ನಾವು ಗುರುವಿನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಒಳ್ಳೆಯ ರೀತಿಯಲ್ಲಿ ಜೀವನದ ದಾರಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹಾಗೆ ಶ್ರದ್ಧೆ ಇಟ್ಟು ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಪ್ರಾಮಾಣಿಕವಾಗಿ ನಮ್ಮ ಕೆಲಸದಲ್ಲಿ ನಾವು ಶ್ರದ್ಧಾಪೂರ್ವಕವಾಗಿ
ಪ್ರಾಮಾಣಿಕವಾಗಿ ಶ್ರಮಿಸಬೇಕು. ಆಗ ನಾವು ನಮ್ಮ ಕೆಲಸದಲ್ಲಿ ಉನ್ನತಿಯನ್ನು ಕಾಣ್ತೀವಿ. ನಮ್ಮಲ್ಲೇ ನಾವು ಒಂದು ಅತ್ಯುನ್ನತವಾದ ಸ್ವಭಾವವನ್ನು ಹೊಂದೋದ್ರ ಜೊತೆಗೆ ವ್ಯಕ್ತಿತ್ವವನ್ನು ಪಡಿತೀವಿ ಸ್ನೇಹಿತರೆ. ಸಮಸ್ಯೆ ಇಲ್ದವ್ರು ಯಾರೂ ಇಲ್ಲ ಸ್ನೇಹಿತರೆ ಈ ಸೃಷ್ಟಿಯಲ್ಲಿ. ಪ್ರಾಣಿ, ಪಕ್ಷಿ, ಮರ, ಗಿಡ, ನಾವು ಎಲ್ಲರೂ ದೇವಾನುದೇವತೆಗಳೂ ಒಂದು ಸಂದರ್ಭದಲ್ಲಿ ಸಮಸ್ಯೆಗೆ ಸಿಲುಕು ಹಾಕ್ಕೊಳ್ತಾರೆ ಅಂದರೆ ಇನ್ನು ನಾವು ಮನುಷ್ಯರು ಅಲ್ವಾ? ಸಮಸ್ಯೆಗಳಿದ್ದೇ ಇರ್ತವೆ ಕರ್ಮಕ್ಕನುಸಾರವಾಗಿ. ದೇವತೆಗಳಿಗೂ ಸಹ ಕರ್ಮಕ್ಕನುಸಾರವಾಗಿ ಶಿಕ್ಷೆ ಸಿಗುತ್ತೆ ಅಂದಮೇಲೆ ನಮಗೆ ಸಿಗದೆ ಇರುತ್ತಾ? ಸಿಕ್ಕೇ ಸಿಗುತ್ತೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ನಮಗೆ ಎದುರಾಗಿದೆ ಅಂತ ಹೇಳಿ ನಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊಂಡು ಹೆದರಬಾರ್ದು ಸ್ನೇಹಿತರೆ. ಈಗ ನಾವು ಶ್ರೀಮಂತರನ್ನು ನೋಡಿ ಅಂದ್ಕೊಳ್ಬೋದು ಅವ್ರಿಗೆ ಯಾವ ರೀತಿಯೂ ಸಮಸ್ಯೆ ಇಲ್ಲ, ಎಷ್ಟು ಚೆನ್ನಾಗಿದ್ದಾರೆ, ಸ್ವಂತ ಮನೆ ಇದೆ, ಬಂಗಾರ ಇದೆ, ಎಷ್ಟು ಚೆನ್ನಾಗಿದ್ದಾರಪ್ಪ ಅವರು ಅಂತ ಹೇಳ್ತೀವಿ. ನಿಜ, ದೂರಕ್ಕೆ ನಿಂತ್ಕೊಂಡು ಹೇಳಕ್ಕೆ ಏನು ಬಂದಿರೋದು? ಅದ್ರ ಒಳ ಹೊಕ್ಕ ನೋಡಿದಾಗ ಅವರಿಗೂ ಸಮಸ್ಯೆ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಾಗಿ ಸಮಸ್ಯೆ ಇಲ್ದವ್ರು ಇಲ್ಲಿ ಯಾರೂ ಇಲ್ಲ, ಎಲ್ಲರಿಗೂ ಸಮಸ್ಯೆ ಇದೆ. ಆಗ ನಾವೇನು ಅಂದ್ಕೊಳ್ತೀವಿ ಹೇಳ್ರಿ, ಅಪ್ಪ ಅವ್ರಿಗಿಂತ ನಾವೇ ಎಷ್ಟು ಚೆನ್ನಾಗಿದ್ದೀವಪ್ಪ, ಸರಳವಾಗಾದರೂ ಪರವಾಗಿಲ್ಲ, ಬಡವರಾದರೂ ಪರವಾಗಿಲ್ಲ, ನಾವು ನೆಮ್ಮದಿಯಾಗಿದ್ದೀವಪ್ಪ, ಇಷ್ಟಾದರೂ ನಮಗೆ ಆ ಗುರುವು ಆ ಭಗವಂತ ಚೆನ್ನಾಗಿಟ್ಟಿದ್ದಾನೆ ಅಂತೇಳಿ ನಾವು ಅವ್ರನ್ನ ನೆನೆಸ್ಕೊಳ್ತೀವಿ ಸ್ನೇಹಿತರೆ ಆ ಸಂದರ್ಭದಲ್ಲಿ. ಹಾಗಾಗಿ ಇಲ್ಲಿ ಸಮಸ್ಯೆಯನ್ನು ಎದುರಿಸಿ ನಿಲ್ಲಬೇಕು, ಆತ್ಮವಿಶ್ವಾಸದಿಂದ ನಿಲ್ಲಬೇಕು, ಧೈರ್ಯ ಹೊಂದಬಾರ್ದು, ಕುಗ್ಗಬಾರ್ದು ಯಾವುದೇ ಕಾರಣಕ್ಕೂ. ಏನೇ ಬರಲಿ ಎದುರಿಸ್ತೀನಿ. ಅದಕ್ಕಾಗಿ ನಮ್ಮ ಕರ್ಮಕ್ಕನುಸಾರವಾಗಿ ನಮ್ಮ ಸಂಚಿತ ಕರ್ಮ ಏನಿದೆಯಾ ಅಂದರೆ ನಾವು ಹಿಂದಿನ ಜನ್ಮದಲ್ಲಿ ಏನು ಗಳಿಸಿಟ್ಟು ಬಂದಿದ್ದೀವಲ್ಲ ಅದನ್ನು ನಾವಿಲ್ಲಿ ಖರ್ಚು ಮಾಡ್ತಾ ಇದ್ದೀವಿ. ಪುಣ್ಯವೇ ಆಗಿರ್ಬೋದು, ಪಾಪವೇ ಆಗಿರ್ಬೋದು, ಅದನ್ನು ನಾವಿಲ್ಲಿ ಖರ್ಚು ಮಾಡಲೇಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಒಳ್ಳೆಯ ಕೆಲಸಗಳನ್ನು ಮಾಡೋದ್ರ ಮೂಲಕ, ಒಳ್ಳೆಯದನ್ನು ಯೋಚಿಸೋದ್ರ ಮೂಲಕ, ಒಳ್ಳೆಯದನ್ನು ಬಯಸೋದ್ರ ಮೂಲಕ, ಯಾರ ಬಗ್ಗೆನೂ ಕೆಟ್ಟ ಮತ್ಸರ ತೋರಿಸದೆ, ಹೊಟ್ಟೆ ಕಿಚ್ಚು ಪಡದೆ, ಒಳ್ಳೆಯ ರೀತಿಯಲ್ಲಿ ನಾವು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನಾವು ಸಾಕಿದಾಗ ಕೂಡ ನಮ್ಮ ಕರ್ಮಗಳು, ಕೆಟ್ಟ ಸಂಚಿತ ಕರ್ಮ ಇರುತ್ತಲ್ಲ ಅದು ಕಳಿಯುತ್ತೆ. ಅದೇ ಜಾಗಕ್ಕೆ ಏನು ಈ ಪುಣ್ಯ ವೃದ್ಧಿಸ್ಕೊಳ್ತೀವಲ್ಲ ಅದು ಹೋಗಿ ಸೇರ್ತಾ ಹೋಗುತ್ತೆ ಸ್ನೇಹಿತರೆ. ಕೆಟ್ಟದು ಅಳಿಯುತ್ತೆ, ಒಳ್ಳೆಯದು ಕೂಡ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಾರಬ್ಧ ಕರ್ಮ ಏನು ನಾವು ಈ ವರ್ತಮಾನದಲ್ಲಿದ್ದೀವಲ್ಲ, ಈ ವರ್ತಮಾನದಲ್ಲಿ ನಾವು ಯಾವ ರೀತಿಯ ಒಳ್ಳೆಯ ಕರ್ಮಗಳನ್ನು ಮಾಡ್ತೀವೋ ಅದಕ್ಕೆ ತಕ್ಕ ಫಲಗಳೇ ನಮಗೆ ಮುಂದೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ. ಅಂದರೆ ಅದರ ಹಣೆ ಬರನೇ ಇಷ್ಟು ಅಂತೇಳಿ ಒಪ್ಕೊಂಡು ಸುಮ್ಮನಾಗಬಾರ್ದು, ಪ್ರಯತ್ನ ಪಡಬೇಕು. ನಮ್ಮ ಹಣೆ ಬರ ಇದೇ ರೀತಿ ಬರೆದಿರ್ಬೋದಲ್ಲ, ಪ್ರಯತ್ನ ಪಟ್ಟರೆ ನಿನಗೆ ಫಲ ಸಿಗೋದು ಅಂತೇಳಿ. ಹಾಗಾಗಿ ನಾವು ಪ್ರಯತ್ನವನ್ನು ಯಾವಾಗಲೂ ನಿರಂತರವಾಗಿ ಒಳ್ಳೆ ರೀತಿಯಲ್ಲಿ ಪಡ್ತಾನೆ ಇರಬೇಕು. ಆ ಪ್ರಯತ್ನಕ್ಕೆ ಒಂದಲ್ಲ ಒಂದು ದಿನ ನಮಗೆ ಫಲ ಸಿಕ್ಕೇ ಸಿಗುತ್ತೆ. ಗುರುವಿನಲ್ಲಿ ಶರಣಾಗಬೇಕು ಸ್ನೇಹಿತರೆ. ನಮ್ಮ ಜೀವನದಲ್ಲಿ ಇವತ್ತು ಏನು ಸ್ಥಿತಿಗತಿಗಳಿದಾವೋ, ಏನು ನಡೆಯುತ್ತೋ ಎಲ್ಲದಕ್ಕೂ ಆ ಗುರುವಿನ ಅನುಗ್ರಹ ಆಶೀರ್ವಾದವಿರಲೇಬೇಕು. ಯಾಕಂದರೆ ನೋಡಿದಿರಲ್ಲ, ಜೀವನದಲ್ಲಿ ಗುರುಫಲ ಇದ್ರೇ ಏನೆಲ್ಲ ಸಿಗುತ್ತೆ ಅಂತ ಹೇಳಿ ನಾವು ಯಾವ ರೀತಿ ಜ್ಯೋತಿಷ್ಯದ ಮೂಲಕ ಒಪ್ಕೊಳ್ತೀವೋ ಅದೇ ರೀತಿ ಮೊದಲು ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ನಾವು ಪಾತ್ರರಾದರೆ ಆ ಗುರುವೇ ಸ್ವಯಂ ನಮ್ಮ ಜೊತೆಗೆ ನಿಂತಾಗ ಯಾವುದೇ ರೀತಿ ಸಮಸ್ಯೆಗಳು ನಮಗೆ ಬರಲ್ಲ. ಯಾವುದೇ ರೀತಿ ಸಮಸ್ಯೆಗಳು ಬಂದರೂ ಎದುರಿಸುವಂಥ ಆತ್ಮಶಕ್ತಿ, ಆತ್ಮಸ್ಥೈರ್ಯ, ಧೈರ್ಯ ಬಾಬಾ ಇದ್ದಾರೆ ನಮ್ಮ ಜೊತೆಗೆ ಅನ್ನುವ ವಿಶ್ವಾಸ, ಸಹಾಯ ಅವ್ರು ಮಾಡ್ತಾರೆ, ರಕ್ಷಣೆ ನೀಡ್ತಾರೆ ಅನ್ನೋ ಭರವಸೆಯೊಂದಿಗೆ ನಮ್ಮ ಜೀವನ ಸುಗಮವಾಗ್ತಾ ಹೋಗುತ್ತೆ. ಏನೇ ಬರಲಿ ನಾನು ಎದುರಿಸ್ತೀನಿ, ಬಾಬಾ ಇದ್ದಾರೆ ನನ್ನ ಜೊತೆಗೆ, ನಾನು ಒಳ್ಳೆ ಕೆಲಸವನ್ನು ಮಾಡ್ತೀನಿ, ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದೀನಿ, ನಾನು ಯಾಕೆ ಹೆದರಬೇಕು, ಗುರುವಿದ್ದಾರೆ, ಅವ್ರ ಪಾದಗಳಿಗೆ ಶರಣಾಗಿದ್ದೀನಿ, ಅವರೇ ನನ್ನನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಸಾಗಿದಾಗ ಆಗ ಆ ಸಮಸ್ಯೆಗಳು ತನ್ನಿಂದ ತಾನೇ ಹಿಂಸರಿತವೆ. ಒಳ್ಳೊಳ್ಳೆಯ ದಾರಿಗಳು, ಒಳ್ಳೊಳ್ಳೆಯ ಅವಕಾಶಗಳು ನಮಗೆ ಎದುರಾಗ್ತವೆ ಸ್ನೇಹಿತರೆ. ಹೇಳಬೇಕು ಅಂದರೆ ಇವತ್ತು ನನಗೆ ತುಂಬ ಜನ ಫೋನ್ ಮಾಡಿದ್ದಾರೆ ಸ್ನೇಹಿತರೆ. ಅದು ಎಷ್ಟು ಜನ ಫೋನ್ ಮಾಡಿದ್ದಾರೆ ಅಂದರೆ ಲೆಕ್ಕನೇ ಇಲ್ಲ. ಇವತ್ತು ಅಷ್ಟು ಜನ ನನಗೆ ಫೋನ್ ಮಾಡಿದ್ದಾರೆ. ಅವರೆಲ್ಲರ ಸಮಸ್ಯೆಗೆ ಒಂದು ಪರಿಹಾರ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಕೊಟ್ಟಿದ್ದೀನಿ ಸ್ನೇಹಿತರೆ. ಅದರಿಂದ ಅವ್ರಿಗೆ ತೃಪ್ತಿ ಕೂಡ ಆಗಿದೆ ಅಂತೇಳಿ ನನಗನ್ನಿಸಿದೆ. ಇದೇ ನಾವು ಮಾಡೋ ಕರ್ಮ ಅಂದರೆ ಸ್ನೇಹಿತರೆ. ಅಂದರೆ ನಮ್ಮ ಕೈಲಿ ಏನಾಗುತ್ತೋ ಆ ಸಹಾಯ, ಯಾವ ಸಹಾಯ ಆಗುತ್ತೋ ಆ ಸಹಾಯ ನಮ್ಮ ಕೈಲಾದಷ್ಟು ನಾವು ಮಾಡೋದಲ್ವಾ. ಇವತ್ತು ಅವರು ಒಂದು ಸಮಸ್ಯೆಗೆ ಪರಿಹಾರ ಕೇಳಿದ್ರು ಅಂದರೆ ನನಗೆ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅಂತ ಅನಿಸ್ತೋ ಅದನ್ನು ಕೊಟ್ಟಿದ್ದೀನಿ. ಅದನ್ನು ಅವರು ಶ್ರದ್ಧಾಪೂರ್ವಕವಾಗಿ ವಿಶ್ವಾಸವಿಟ್ಟು ಮಾಡಿದ್ರು ಅಂದರೆ ಖಂಡಿತವಾಗಿ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಿಗುತ್ತೆ ಸ್ನೇಹಿತರೆ. ಯಾವುದು ಇಲ್ಲಿ ಕಾರಣವಿಲ್ಲದೆ ನಡೆಯೋದಿಲ್ಲ, ಯಾರೂ ಕೂಡ ಕಾರಣವಿಲ್ಲದೆ ಸಂಧಿಸೋದಿಲ್ಲ ಸ್ನೇಹಿತರೆ. ಎಲ್ಲವೂ ಕರ್ಮಕ್ಕನುಸಾರವಾಗಿ ಪೂರ್ವ ನಿರ್ಧಾರಿತ, ಅದರಲ್ಲಿ ಪಾತ್ರಧಾರಿಗಳು ಮಾತ್ರ ನಾವಾಗಿರ್ತೀವಿ. ಅದಕ್ಕಾಗಿಯೇ ಕರ್ಮಕ್ಕನುಸಾರವಾಗಿ ನಮಗೆ ಸಿಕ್ಕ ಜೀವನವನ್ನು ನಾವು ನಡೆಸಬೇಕು. ಆ ಕರ್ಮಕ್ಕೆ ಕಾರಣ ಏನು, ಕೆಟ್ಟದಾಗಿರ್ಬೋದು, ಒಳ್ಳೆಯದಾಗಿರ್ಬೋದು. ಒಳ್ಳೆಯದಾದರೆ ನಾನು ಒಳ್ಳೆಯದನ್ನೇ ಮಾಡಿದ್ದೀನಿ, ಅದಕ್ಕೆ ನನಗೆ ಈ ಜನ್ಮದಲ್ಲಿ ಒಳ್ಳೆಯದೇ ಸಿಕ್ಕಿದೆ ಅನ್ಬೇಕು. ಹಾಗೆ ಒಳ್ಳೆಯದನ್ನೇ ಅಭಿವೃದ್ಧಿ ಪಡಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ಕರ್ಮಗಳನ್ನು ಮಾಡ್ಕೊಂಡು ಸಾಗಬೇಕು. ಕೆಟ್ಟದಾಗ್ತಾ ಇದೆ ಅಂದರೆ ಅಯ್ಯೋ ನಾನು ಯಾವುದೋ ಜನ್ಮದಲ್ಲಿ ಏನೋ ಒಂದು ಸ್ವಲ್ಪ ಕೆಟ್ಟದ್ದು ಮಾಡಿದ್ದೀನಪ್ಪ, ಅದನ್ನು ಈ ಜನ್ಮದಲ್ಲಾದರೂ ಒಂದು ಒಳ್ಳೆಯ ದೃಢವಾದ ನಿರ್ಧಾರ ತಗೊಂಡು ಕಡಿಮೆ ಮಾಡ್ಕೊಳ್ತಾ ಹೋಗೋಣ, ಒಳ್ಳೆಯ ಉದ್ದೇಶಗಳೊಂದಿಗೆ, ಒಳ್ಳೆಯ ಯೋಚನೆಗಳೊಂದಿಗೆ, ಒಳ್ಳೆಯ ಚಿಂತನೆಗಳೊಂದಿಗೆ ಅಂತ ಹೇಳಿ, ಒಳ್ಳೆಯ ಕೆಲಸಗಳೊಂದಿಗೆ ಅಂತ ಹೇಳಿ ನಾವು ಅಂದ್ಕೊಂಡು ಅದನ್ನು ಅಭಿವೃದ್ಧಿ ಪಡಿಸ್ಕೊಂಡು ಹೋದರೆ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಗುರುವು ಕರುಣಾಮಯ, ದಯಾಮಯ, ಪ್ರೇಮಮಯ ಆಗಿದ್ದಾರೆ. ಅವರು ಎಂದಿಗೂ ಕೈ ಬಿಡೋದಿಲ್ಲ.
ಅವರಲ್ಲಿ ನಾವು ಯಾಚಿಸಬೇಕು. ಯಾಚನೆ ಯಾವ ರೀತಿ ಇರಬೇಕು ಅಂದರೆ ಕೇವಲ ಒಂದು ಭೋಗ ವಸ್ತುಗಳ ಬಗ್ಗೆಯೇ ಆಗಿರ್ಬೋದು ಸ್ನೇಹಿತರೆ. ಏನಾಗಿರಬೇಕು, ಗುರುವೇ ನಿನ್ನ ಅನುಗ್ರಹ, ಆಶೀರ್ವಾದ, ಮಾರ್ಗದರ್ಶನ, ಸಹಾಯ ಸದಾ ನನ್ನ ಜೊತೆಗಿರಲಿ. ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು, ಕೆಟ್ಟ ಆಲೋಚನೆಗಳು ನನ್ನ ಮನಸ್ಸಲ್ಲಿ ಸುಳಿಬಾರ್ದು, ನಕಾರಾತ್ಮಕತೆ ನನ್ನನ್ನು ಆವರಿಸಬಾರ್ದು. ನಿನ್ನ ಶ್ರೀರಕ್ಷೆಯೊಂದಿಗೆ ನಾನು ಒಳ್ಳೆಯ ರೀತಿಯಲ್ಲಿ ಜೀವನದಲ್ಲಿ ಸಾಗಕ್ಕೆ ಒಂದು ಅವಕಾಶ ಮಾಡಿಕೊಡು, ದಾರಿ ಮಾಡಿಕೊಡು. ನನ್ನಿಂದ ಒಳ್ಳೆಯ ಕರ್ಮಗಳಾಗಬೇಕು, ಒಳ್ಳೆಯ ಉದ್ದೇಶ ಹೊಂದಿದ ವ್ಯಕ್ತಿ ನಾನಾಗಿರಬೇಕು ತಂದೆ. ಈ ರೀತಿಯಾಗಿ ನನ್ನನ್ನು ಬದಲಾವಣೆ ಮಾಡು ತಂದೆ ಗುರುವೇ ಅಂತ ಪ್ರಾರ್ಥನೆ ಈ ರೀತಿಯದ್ದಾಗಿರಬೇಕು ಸ್ನೇಹಿತರೆ. ಈ ರೀತಿಯ ಪ್ರಾರ್ಥನೆ ನಮ್ಮದಾಗಿದ್ದರೆ ಅದಕ್ಕೆ ತಕ್ಕ ಫಲಗಳನ್ನು ಆ ಗುರು ಕರುಣಿಸ್ತಾರೆ. ಈ ರೀತಿಯಾಗಿ ನಾವು ಬದಲಾದರೆ ಎಲ್ಲವೂ ತನ್ನಿಂದ ತಾನೇ ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ಯಾವ ರೀತಿ ಉದ್ದೇಶವನ್ನು ಹೊಂದಿರ್ತೀವೋ ಆ ಉದ್ದೇಶಕ್ಕೆ ತಕ್ಕ ಫಲವೇ ನಮಗೆ ಸಿಗುತ್ತೆ. ಹಾಗೆ ತುಂಬ ಜನ ಫೋನ್ ಮಾಡಿದ್ದಾರೆ. ಹಾಗೆ ಇವತ್ತು ತುಂಬ ಜನ ಫೋನಲ್ಲಿ ಪರಿಹಾರ ಕೇಳ್ಕೊಂಡ್ರು. ಹಾಗೆ ನೀವು ಹೇಳಿರೋ ಪರಿಹಾರವನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ, ಒಳ್ಳೆಯದಾಗ್ತಾ ಇದೆ, ತುಂಬ ಅಂದರೆ ತುಂಬ ನಮಗೆ ಅಭಿವೃದ್ಧಿ ಆಗಿದೆ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳಿ ನನಗೆ ಧನ್ಯವಾದಗಳನ್ನು ಕೂಡ ತಿಳಿಸಿದರು ಸ್ನೇಹಿತರೆ. ಎಲ್ಲ ಧನ್ಯವಾದಗಳು, ಏನೇ ಒಳ್ಳೆಯದಾಗಿದ್ದರೂ ನೀವು ಎಷ್ಟೇ ಧನ್ಯವಾದಗಳನ್ನು ನನಗೆ ತಿಳಿಸಿದ್ರು ಅದರೆಲ್ಲ ಶ್ರೇಯಸ್ಸು ಹೋಗೋದು ಗುರುವಿನ ಪಾದಗಳಿಗೆ ಸ್ನೇಹಿತರೆ. ಯಾಕಂದರೆ ಅವರು ಇವತ್ತು ನನಗೆ ಆ ಜ್ಞಾನ ಕೊಟ್ಟು ಅದನ್ನು ನಿಮಗೆ ಹೇಳೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಯೋಗ್ಯತೆ ಕೊಟ್ಟಿದ್ದಾರೆ, ಯೋಗ ಕೊಟ್ಟಿದ್ದಾರೆ ಅಂದರೆ ಅದು ಆ ಗುರುವಿನ ಕರುಣೆಯಿಂದಲೇ ನನಗೆ ಸಿಕ್ಕಿರೋದು ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಇಲ್ಲಿ ಸಾಯಿ ಕುಟುಂಬದಲ್ಲಿ ಒಂದಾಗಿ ನಡೀತಿದ್ದೀವಿ ಅಂದರೆ ನಾವೆಲ್ಲರೂ ಒಂದಲ್ಲ ಒಂದು ಕಾರಣದಿಂದ ಒಂದಾಗಿದ್ವಿ. ಯಾವುದೋ ಜನ್ಮದಲ್ಲಿ ನಾವು ಯಾವುದೋ ಒಂದು ಋಣದಿಂದ ಒಂದಾಗಿದ್ವಿ ಅನಿಸುತ್ತೆ. ಹಾಗಾಗಿ ಈ ರೀತಿ ಒಬ್ರಿಗೊಬ್ರು ಸಹಕರಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ಕೊಂಡು ಸಕಾರಾತ್ಮಕವಾದ ಒಂದು ಒಳ್ಳೆಯ ವಿಚಾರಗಳನ್ನು ಮಾತಾಡ್ಕೊಳ್ತಾ ಒಬ್ರಿಗೊಬ್ರು ಆಸರೆಯಾಗಿ ನಿಂತ್ಕೊಂಡು ಒಳ್ಳೆಯದನ್ನು ಪಡ್ಕೊಳ್ತಾ ಇದ್ದೀವಿ, ಒಳ್ಳೆಯದನ್ನು ವೃದ್ಧಿಸ್ಕೊಳ್ತಾ ಇದ್ದೀವಿ ಅಲ್ವಾ. ಎಷ್ಟು ಜನಕ್ಕೆ ಈ ಭಾಗ್ಯ ಸಿಗುತ್ತೆ ಹೇಳ್ರಿ ಅಲ್ವಾ. ಹಾಗಾಗಿ ನಾವೆಲ್ಲರೂ ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಬಯಸೋಣ, ಒಳ್ಳೆಯ ಉದ್ದೇಶಗಳನ್ನು ಹೊಂದೋಣ, ಒಳ್ಳೆಯ ದಾರಿಯ ಆಯ್ಕೆಯನ್ನು ಮಾಡ್ಕೊಳ್ಳೋಣ. ತಪ್ಪುಗಳು ಮನುಷ್ಯನಿಂದ ಆಗ್ಬಿಡ್ತವೆ, ಇಲ್ಲ ಅಂತಲ್ಲ. ಆ ತಪ್ಪುಗಳನ್ನು ಪದೇ ಪದೇ ಆಗದೆ ಇರೋ ರೀತಿಲಿ ನಾವು ತಿದ್ಕೊಂಡು ನಮ್ಮ ಒಳ್ಳೆಯ ಕರ್ಮಗಳೇ ರೀತಿಯಲ್ಲಿ ವೃದ್ಧಿಸ್ಕೊಂಡು ಗುರುವಿನ ಜೊತೆಗೆ ನಮ್ಮ ಪಯಣವನ್ನು ಮುಂದುವರ್ಸೋಣ. ಖಂಡಿತವಾಗಿಯೂ ಆ ಗುರುವು ನಾವು ಇಚ್ಛಿಸುವ ದಡವನ್ನು ಸೇರಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಗುರುವಿನ ಅನುಗ್ರಹ, ಆಶೀರ್ವಾದ ಬಹಳ ಇದೆ. ನಾವು ಪ್ರತಿಯೊಂದು ಹಂತದಲ್ಲೂ ಅವ್ರು ನಮ್ಮ ಜೊತೆಗಿದ್ದಾರೆ ಅಂದರೆ ಅವ್ರು ಸ್ಪಂದಿಸ್ತಾರೆ. ನಾನು ಕೂಡ ನಿಮ್ಮೆಲ್ಲರ ಪರವಾಗಿಯೂ ಬಾಬಾನಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೇನೆ ಇರ್ತೀನಿ. ದಿನನಿತ್ಯ ನಾನು ಅದೇ ಕೆಲಸ ಮಾಡ್ತಾ ಇರ್ತೀನಿ. ಬಾಬಾ ಎಲ್ಲರೂ ಭರವಸೆ ಇಟ್ಟು ನಿನ್ನ ಪಾದಗಳಿಗೆ ಶರಣಾಗಿದ್ದಾರೆ. ಅವರ ಭರವಸೆಯನ್ನು ಉಳಿಸಪ್ಪ. ಸಣ್ಣದಾಗಿ ಆದರೂ ಪರವಾಗಿಲ್ಲ, ಅವರ ಭರವಸೆಗಳನ್ನು ಈಡೇರಿಸ್ತಾ, ಅವರ ಭರವಸೆಗಳನ್ನು ಉಳಿಸ್ತಾ ದೊಡ್ಡ ಪ್ರಮಾಣದಲ್ಲಿ ಅವರು ನಿನ್ನಲ್ಲಿ ವಿಶ್ವಾಸ, ಶ್ರದ್ಧೆ ಇಟ್ಟು ಮುಂದುವರಿಲಿಕ್ಕೆ ಅವರಿಗೆ ಸಹಾಯ ಮಾಡು, ಪ್ರೇರಣೆ ನೀಡು, ಹಾಗೆ ಮಾರ್ಗದರ್ಶನ ಮಾಡು, ಸಹಾಯ ರಕ್ಷಣೆ ನೀಡು ಅಂತಲೇ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗುತ್ತೆ. ನಾನು ಅದಿಲ್ಲ ಇದಿಲ್ಲ ಅಂತೇಳಿ ಕೊರಗದೆ ಇದ್ದುದರಲ್ಲೇ ಸರಳವಾಗಿ ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಇರೋದ್ರಲ್ಲೇ ಹಬ್ಬವನ್ನು ಸರಳವಾಗಿ ಆದರೂ ಪರವಾಗಿಲ್ಲ ವಿಜೃಂಭಣೆಯಿಂದ ಆಚರಿಸ್ರಿ. ಹಾಗೆ ಅದೇ ಅಕ್ಷಯವಾಗ್ತಾ ಹೋಗುತ್ತೆ. ಇದೇ ರೀತಿ ನಾವು ಸಮಾಧಾನವಾಗಿ ಶಾಂತಿಯಿಂದ ಮನೆಯಲ್ಲಿ ಹಬ್ಬವನ್ನು ಆಚರಿಸಿದರೆ ಸಮಾಧಾನ, ಶಾಂತಿ, ನೆಮ್ಮದಿ ನೆಲೆಸಿ ಆ ಮಹಾಲಕ್ಷ್ಮೀ ನಾರಾಯಣರು, ಆ ಗುರುವಿನ ವಾಸ ಸ್ಥಿರವಾಗಿ ನೆಲೆಯಾಗುತ್ತೆ. ಆ ಗುರುವೇ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಯಾಗಿದ್ದಾರೆ ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಯಶಸ್ಸು, ಜಯ, ಗೆಲುವು ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ರೀತಿ ಸಮಸ್ಯೆ ಬಂದಿರಲಿ ಕೊರಗಬೇಡ್ರಿ. ಈ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆ ಎದುರಾದಾಗ ಎದೆಗುಂದ್ಬೇಡ್ರಿ. ಧೈರ್ಯವಾಗಿ ನಿಂತು ಎದುರಿಸೋದನ್ನು ಕಲೀರಿ. ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಡ್ರಿ. ನಿಮ್ಮ ದೇಹದಲ್ಲಿ ಶಕ್ತಿ ಇಲ್ಲ, ನಿಮ್ಮ ಆತ್ಮದಲ್ಲೇ ಶಕ್ತಿ ಇರೋದು ಸ್ನೇಹಿತರೆ. ಈ ದೇಹ ಏನಪ್ಪ ಅಂದರೆ ಇವತ್ತು ಊಟ ಕೊಟ್ಟರೆ ಆತ್ಮಕ್ಕೆ, ದೇಹಕ್ಕೆ, ಹೃದಯಕ್ಕೆ ಬಲ ಜಾಸ್ತಿ ಸ್ನೇಹಿತರೆ. ಹಾಗಾಗಿ ಅದನ್ನು ನಂಬ್ರಿ, ನಿಮ್ಮ ಆತ್ಮವಿಶ್ವಾಸವನ್ನು ನಂಬ್ರಿ. ಈಗ ನೋಡ್ರಿ, ನಮಗೆ ಈ ದೇಹಕ್ಕೆ ಶಕ್ತಿ ಬೇಕು ಅಂದರೆ ನಾವು ದಿನನಿತ್ಯ 3 ಹೊತ್ತದಕ್ಕೆ ಊಟ ಕೊಡಬೇಕು, ಮತ್ತು ಅದಕ್ಕೆ 2 ಹೊತ್ತು ಕಾಫಿನೂ ಕೊಡಬೇಕು ಸ್ನೇಹಿತರೆ. ಹಾಗೆ ಸುಸ್ತಾದಾಗೆಲ್ಲ ನೀರು ಕೊಡಬೇಕು, ಜ್ಯೂಸು ಕೊಡಬೇಕು. ಅದೇ ಆತ್ಮಕ್ಕೆ ನಾವು ಒಂದು 2 ದಿನ ಆ ದೇಹಕ್ಕೆ ಏನು ಕೊಡಲಿಲ್ಲ ಅಂದರೆ ಅದು ಸುಸ್ತಾಗ್ಬಿಡುತ್ತೆ, ಒಂದು ಕಡೆ ಹಾಸಿಗೆ ಹಿಡಿದ್ಬಿಡುತ್ತೆ. ಆ ಹಾಸಿಗೆ ಹಿಡಿದಂಥ ಸಂದರ್ಭದಲ್ಲೂ ನಮ್ಮ ಚಿಂತನೆ, ನಮ್ಮ ಆಲೋಚನೆ, ನಮ್ಮ ಮನಸ್ಸು, ನಮ್ಮ ಆತ್ಮ ಯೋಚಿಸ್ತಲೇ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ದಣಿವಿರಲ್ಲ. ಯೋಚನೆಯನ್ನು ಅದು ಯಾವುದೇ ರೀತಿಯಲ್ಲೂ ಮಾಡೋದನ್ನು ನಿಲ್ಲಿಸೋದಿಲ್ಲ. ಅದಕ್ಕೆ ಹೇಳೋದು ಸ್ನೇಹಿತರೆ. ಹಾಗಾಗಿ ದೇಹಕ್ಕೆ ಬೆಲೆ ಕೊಡೋದಕ್ಕಿಂತ ಆತ್ಮಸ್ಥೈರ್ಯಕ್ಕೆ ಬೆಲೆ ಕೊಡ್ರಿ. ದೇಹವನ್ನು ಶುದ್ಧವಾಗಿ ಇಟ್ಕೋಬೇಕು, ಶುಚಿತ್ವದಿಂದ ಇಟ್ಕೊಳ್ಬೇಕು. ಒಳ್ಳೆಯ ಆರೋಗ್ಯಯುತವಾದ ಆಹಾರ ತಿನ್ನೋದ್ರ ಮೂಲಕ ದೇಹವಾಗಿ ಮಿತವಾಗಿ ಅದಕ್ಕೆ ಆರೋಗ್ಯಭರಿತವಾದ ಆಹಾರವನ್ನು ಕೊಡೋದ್ರ ಮೂಲಕ ದೇಹವನ್ನು ಸಂರಕ್ಷಣೆ ಮಾಡ್ಕೊಳ್ಬೇಕು. ಯಾಕಂದರೆ ಆ ದೇಹದಲ್ಲೇ ಆತ್ಮವಾಸವಾಗಿರೋದಲ್ಲ. ಹಾಗಾಗಿ ನಾವು ದೇಹವನ್ನು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ನಮ್ಮ ಆತ್ಮಕ್ಕೆ, ನಮ್ಮ ಆಲೋಚನೆಗಳಿಗೆ ಬಲ ಜಾಸ್ತಿ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಂಥದ್ದೇ ಸಮಸ್ಯೆ ಬರಲಿ ಎದೆಗುಂದ್ಬೇಡ್ರಿ. ಆತ್ಮಹತ್ಯೆ ಮಾಡ್ಕೊಳ್ಳೋ ಒಂದು ತೀರ್ಮಾನವನ್ನು ತಗೊಳ್ಬೇಡ್ರಿ. ಬಂದದ್ದೆಲ್ಲ ಬರಲಿ, ಗುರುವಿನ ದಯೆ ಇರಲಿ ಅಂತ ಎದುರಿಸಿ ನಿಲ್ರಿ. ಖಂಡಿತ ಪರಿಹಾರ ಸಿಕ್ಕೇ ಸಿಗ್ತವೆ ಸ್ನೇಹಿತರೆ. ಇವಾಗ ಒಂದು ದೇವಸ್ಥಾನವನ್ನೇ ನೋಡ್ರಿ. ನಾವು ಯಾಕೆ ದೇವಸ್ಥಾನವನ್ನು ಶುದ್ಧವಾಗಿ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಹೇಳ್ರಿ? ಆ ದೇವಸ್ಥಾನದಲ್ಲಿ ದೇವರಿದ್ದಾನೆ ಅಂತ ತಾನೇ ಆ ದೇವಸ್ಥಾನದ ಸುತ್ತ ಮುತ್ತ ವಾತಾವರಣ
ವಾತಾವರಣವನ್ನು ಶುಭ್ರವಾಗಿಟ್ಕೊಳ್ತೀವಲ್ಲ ಹಾಗೆ ನಮ್ಮ ಆತ್ಮದಲ್ಲಿ ಅರಿವಿದೆ, ಗುರುವಿದೆ, ಭಗವಂತನಿದ್ದಾನೆ. ಆತ ನೆಲೆಯಾಗಿರುವ ಈ ದೇಹವನ್ನು ಕೂಡ ನಾವು ಅತ್ಯಂತ ಶುದ್ಧವಾಗಿಟ್ಕೊಳ್ಬೇಕು ಅಂತಲೇ ನಾವು ದೇಹಕ್ಕೆ ಮಹತ್ವ ಕೊಡೋದಷ್ಟೇ. ಯೋಚನಾ ಶಕ್ತಿ ಅನ್ನೋದು ನಮ್ಮನ್ನು ಯಾವ ಮಟ್ಟಕ್ಕಾದರೂ ಒಯ್ಯುತ್ತೆ. ಕೆಟ್ಟ ಮಟ್ಟಕ್ಕಾದರೂ ಒಯ್ಬೋದು, ಒಳ್ಳೆ ಮಟ್ಟಕ್ಕಾದರೂ ಒಯ್ಬೋದಲ್ವಾ. ಹಾಗಾಗಿ ಒಳ್ಳೆ ಮಟ್ಟಕ್ಕೆ ಒಯ್ಯೋದ್ರ ಕಡೆಗೆ ನಾವು ಅದು ಉತ್ತೇಜನ ಅದಕ್ಕೆ ಕೊಡ್ತೀವೋ ಆಗ ಅದು ಅದೇ ರೀತಿ ಪ್ರೇರಿತಗೊಂಡ ಮನಸ್ಸು ಸಕ್ರಿಯಗೊಂಡ ಮನಸ್ಸಿನ ಕಾರ್ಯಗಳು ಈಡೇರ್ತಾ ಹೋಗ್ತವೆ ಸ್ನೇಹಿತರೆ. ಹಾಗಾಗಿ ಜೀವನದಲ್ಲಿ ಎಂತಹ ಸಮಸ್ಯೆಗಳೇ ಬರಲಿ, ಎಂತಹ ಕಷ್ಟಗಳೇ ಬರಲಿ, ಎಲ್ಲರೂ ಎದುರಿಸೋಣ ಜೀವನವನ್ನು. ನಾವಿಲ್ಲಿ ಹುಟ್ಟಿದ್ದೀವಿ ಅಂದರೆ ಏನನ್ನಾದರೂ ಸಾಧಿಸಲಿಕ್ಕೆ ಹುಟ್ಟಿದ್ದೀವಿ. ಅದು ಸಣ್ಣ ಸಾಧನೆ ಆಗಿರ್ಬೋದು, ದೊಡ್ಡ ಸಾಧನೆ ಆಗಿರ್ಬೋದು, ಇಲ್ಲ ನಮ್ಮ ಕುಟುಂಬವನ್ನು ಒಂದು ಒಳ್ಳೆ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗೋ ಸಾಧನೆಯೇ ಆಗಿರ್ಬೋದು. ಎಲ್ಲದೂ ಒಂದು ಸಾಧನೆ ಅಂತಲೇ ಅನಿಸ್ಕೊಳ್ಳುತ್ತೆ ಸ್ನೇಹಿತರೆ. ಹೇಗಾದರೂ ಮಾರ್ಗದರ್ಶನ ಮಾಡೋದೇ ಆಗಿರ್ಬೋದು, ಇಲ್ಲ 4 ಮಕ್ಕಳಿಗೆ ವಿದ್ಯೆ ಕಲಿಸೋದೇ ಆಗಿರ್ಬೋದು, ಈ ಸಮಾಜದ ಸೇವೆ ಆಗಿರ್ಬೋದು, ಸಮಾಜ ಸಂರಕ್ಷಣೆ ಸೇವೆ ಆಗಿರ್ಬೋದು, ಯಾವುದೇ ಒಂದು ಸೇವೆ ಆಗಿರಲಿ ಅದು ಒಂದು ಸಾಧನೆ ಅಂತಲೇ ಅನಿಸ್ಕೊಳ್ಳುತ್ತೆ. ಅದನ್ನು ಸಮರ್ಪಕವಾದ ರೀತಿಯಲ್ಲಿ ಎಷ್ಟಾಗುತ್ತೋ ಅಷ್ಟು ನ್ಯಾಯಬದ್ಧವಾಗಿ ನಾವು ಮಾಡೋಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ. ಆಗ ಆ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿರುತ್ತೆ, ದೈವಬಲ ನಮ್ಮ ಜೊತೆಗಿರುತ್ತೆ. ಯಾಕಂದರೆ ಸತ್ಯ ಎಲ್ಲಿರುತ್ತೋ ಅಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದ ತಾನೇ ಇರ್ತದೆ. ಅವರೇ ಸ್ವತಃ ನಮ್ಮ ಜೊತೆಗಿರ್ತಾರೆ ಸ್ನೇಹಿತರೆ. ಯಾಕಂದರೆ ಸತ್ಯದ ದಾರಿಯಲ್ಲಿರೋ ಕಷ್ಟ, ನಷ್ಟ, ಅವಮಾನ, ನಿಂದನೆಗಳು ಜಾಸ್ತಿ. ಆದರೆ ಆ ಭಗವಂತನೇ ಆ ಸಮಯದಲ್ಲಿ ನಮ್ಮ ಜೊತೆಗಿರ್ತಾನೆ. ಯಾವುದೇ ರೀತಿ ಸಮಸ್ಯೆಗಳಾಗದೆ ಹಂತವಾಗಿ ಅವರು ಪಾರು ಮಾಡ್ತಾನೇ ಇರ್ತಾರೆ. ಅದೇ ದುಷ್ಟರನ್ನು ಪಾರು ಮಾಡೋಕ್ಕೆ ಅವ್ರು ಯಾವುದೇ ರೀತಿ ದುಷ್ಟ ಆಲೋಚನೆಗಳನ್ನು ಅವರು ಪಾರು ಮಾಡಲಿಕ್ಕೆ ಯಾವುದೇ ರೀತಿ ಪ್ರಯತ್ನ ಪಡೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ನಾವೆಲ್ಲರೂ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿ ಒಳ್ಳೆಯ ವಿಚಾರಗಳನ್ನು ಮಾಡಿಕೊಂಡು ಗುರುವಿನಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ಸಮರ್ಪಣೆ ಮಾಡ್ಕೊಳ್ಳೋಣ. ಗುರುವು ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಕೈ ಹಿಡಿತಾರೆ, ನಾನಿದ್ದೀನಿ ಅನ್ನೋ ಭರವಸೆಗಳನ್ನು ಮೂಡಿಸ್ತಾರೆ. ಹಾಗೆ ಸದಾ ನಮ್ಮ ಜೊತೆಗಿರುವ ಅನುಭೂತಿಗಳನ್ನು ಕೊಡ್ತಾನೆ ಹೋಗ್ತಾರೆ ಸ್ನೇಹಿತರೆ. ಅದನ್ನು ನಿಮ್ಮ ಒಳಗಣ್ಣಿನಿಂದ ನೀವು ನೋಡೋ ಪ್ರಯತ್ನ ಮಾಡಬೇಕು. ಆಗ ಮಾತ್ರ ಆ ಗುರುವಿನ ದರ್ಶನ ನಿಮಗೆ ಸಾಕ್ಷಾತ್ಕಾರವಾಗಿ ಸಿಗುತ್ತೆ. ಮಾಹಿತಿ ನಿಮಗೆ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈಗ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ ಬಾಬಾ ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.